ಮಳೆ ಬರ್ತಿಲ್ಲ, ಬೆಳೆ ಬೆಳೆಯಬೇಕಾದ ಸಮಯ ಕೈ ತಪ್ಪಿದೆ ಅಂತ ಈಗ ಹತ್ತಿ ಹೊಲಕ್ಕೆ ಯೂರಿಯಾ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ತಿದ್ದೀರಾ? ಹಾಗಿದ್ರೆ ನೀವು ಬೆಳೆ ಉಳಿಸ್ತಿಲ್ಲ, ನಿಮ್ಮ ಕೈಯಿಂದಲೇ ಸಾಯಿಸ್ತಿದ್ದೀರಾ. ನೆಲದಲ್ಲಿ ಸ್ವಲ್ಪವೂ ತೇವ ಇಲ್ಲದಿದ್ದರೆ, ಮಣ್ಣು ಸಂಪೂರ್ಣ ಒಣಗಿರುವಾಗ ಈ ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಮಣ್ಣಿನಲ್ಲಿ ಭಾರಿ ಬಿಸಿ ಉಂಟಾಗುತ್ತೆ. ನಾವು ಹೊಟ್ಟೆಯಲ್ಲಿ ನೀರೇ ಇಲ್ಲದೆ ಸ್ಟ್ರಾಂಗ್ ಮಾತ್ರೆ ತಿಂದ್ರೆ ಹೇಗೆ ಉರಿಯುತ್ತೋ, ಹತ್ತಿ ಗಿಡಕ್ಕೂ ಅದೇ ಪರಿಸ್ಥಿತಿ. ಆ ಬಿಸಿಗೆ ಮಣ್ಣಿನೊಳಗಿನ ಬಿಳಿ ಬೇರು ಸುಟ್ಟು ಹೋಗುತ್ತೆ, ಮೇಲಿನ ಎಲೆಗಳು ಕೆಂಪಾಗ್ತವೆ, ಗಿಡ ಒಣಗಿ ಕೊನೆಗೆ ಸಾಯುವ ಸ್ಥಿತಿಗೆ ಬರುತ್ತೆ. ಅಂದರೆ ನೀವು ದುಡ್ಡು ಖರ್ಚು ಮಾಡಿ ನಿಮ್ಮ ಬೆಳೆಯನ್ನೇ ಹಾಳು ಮಾಡ್ತಿದ್ದೀರ ಅಂತ ಅರ್ಥ. ಹಾಗಾದ್ರೆ ಮಳೆ ಬೀಳೋವರೆಗೂ ಗಿಡದ ಹಸಿವು ಹೇಗೆ ತೀರಿಸೋದು? ನೀರಿನಲ್ಲಿ ಕರಗುವ 1919 ಗೊಬ್ಬರವನ್ನು 1 ಲೀಟರ್ ನೀರಿಗೆ 5 ಗ್ರಾಂ ಹಾಕಿ ಎಲೆಗಳ ಮೇಲೆ ಸಿಂಪಡಿಸಿ. ಆದ್ರೆ ಒಂದು ವಿಷಯ ನೆನಪಿರ್ಲಿ, ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಸ್ಪ್ರೇ ಮಾಡಬೇಕು. ಇದು ಗಿಡಕ್ಕೆ ತಕ್ಷಣ ಶಕ್ತಿ ಕೊಟ್ಟು ಗ್ಲೂಕೋಸ್ ಹಾಕಿದಂತೆ ಕೆಲಸ ಮಾಡುತ್ತೆ, ಹಸಿರಾಗಿಯೂ ಚೈತನ್ಯವಾಗಿಯೂ ಇಡುತ್ತೆ. ಮಳೆ ಬೀಳೋವರೆಗೂ ನೆಲಕ್ಕೆ ಯೂರಿಯಾ ಅಥವಾ ಬೇರೆ ಕೆಮಿಕಲ್ ಗೊಬ್ಬರ ಹಾಕಬೇಡಿ. ಇಂತಹ ಉಪಯುಕ್ತ ಕೃಷಿ ಮಾಹಿತಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.